ಬಹಳಷ್ಟು ಜನ ಸ್ವಾಮಿಗಳು ಕೂಡ ಭಾಗಿಯಾಗ್ಲಿಕ್ಕೆ ಹಿಂಜರಿತಾರೆ. ಯಾಕೆ ಬೇಕಪ್ಪ ನಮಗೆ? ಅಯ್ಯೋ ಸ್ವಾಮಿ, ನಾನು ಹಿಂದೂ, ನಾ ಬೇರೆದವ್ರು ವಿರೋಧ ಮಾಡ್ತೀನಿ ಅಂತಲ್ಲ, ನನ್ನ ಜನರನ್ನ ನಾನು ಜಾಗೃತಿ ಮಾಡ್ಲಿಕ್ಕೆ ನಿಂಬುದೇನು. ಅದಕ್ಕಾಗಿ ನೀವ್ಯಾವತ್ತು ನೆನಪಲ್ಲಿಟ್ಕೊಳ್ಳಿ, ನೀವ್ಯಾರು? ನೀವ್ಯಾರು? ನೀನ್ಯಾರಪ್ಪ? ಪ್ರವೀಣ. ನೀ ಕೇಳಿದಾಗ ಪ್ರವೀಣ, ನೀವೆಲ್ಲ ಕೇಳಿದಾಗ ನಾವು ಅಂದಾಗ ಹಿಂದೂ, ನೀನು ಅಂದಾಗ ನೀನ್ ಏನಾರು ಹೇಳ್ಕೊಂಡು ನನಗೇನ್ ಮಾಡೋದು ತಗೊಂಡು. ಆದ್ರೆ ಸಾರ್ವತ್ರಿಕಗೊಂಡಾಗ ಹಿಂದುತ್ವದ ಬಗ್ಗೆ ನಮಗೆ ಅಭಿಮಾನ ಇರಬೇಕು. ಜೊತೆಗೆ ಇನ್ನೂ ನಿಮಗೆ ಗೊತ್ತಿರಲಿ, ನಮ್ಮ ಸೂರ್ಯನಾರಾಯಣ ಅವ್ರು ಹೇಳಿದ್ರು, ಯಾಕ್ರಿ ಸ್ವಾಮೀಜಿ ಇದು ಮುಜುಗುರಣ ಮಾಡ್ಕೊಂಡ್ರು, ಅವ್ರು ಎಬಸ್ಬೇಡ್ರಿ, ತಟ್ಟಿಸ್ಬೇಡ್ರಿ, ಮರೇ ಚಲೋ ಹೇಳಿದೀವಿ. ಒಳ್ಳೇದು ಹೇಳಿದಾಗ ನಾವು ಚಪ್ಪಾಳೆ ತಟ್ಟೋದು ಸರಿನೇ, ನಿಮ್ಮ ಬೆನ್ನು ತಟ್ಟೋದು ಸರಿನೇ, ಅದು ಧರ್ಮಾಧಿಕಾರಿಗಳಾಗಿ ನಮ್ಮ ಕೆಲಸ. ಅವ್ರು ಒಂದು ಮಾತನ್ನ ಹೇಳಿದ್ರು, ಮುಂದೆ ಹಿಂಗಾಗಬಹುದು, ನಾ ಹೇಳ್ತೇನೆ ಹಂಗಾಗಂಗಿಲ್ಲ. ಯಾಕೆ ಆಗಂಗಿಲ್ಲ ಅಂತಂದ್ರೆ, ಇದು ನನ್ನ ದೇಶ, ಎಷ್ಟೋ ದಾಳಿಗಳಾಗಿದಾವ ನಮ್ಮ ಮೇಲೆ, ಯಾವತ್ತೂ ಆಗಿಲ್ಲ, ಇನ್ನು ಮುಂದೂ ಆಗಂಗಿಲ್ಲ. ಹೌದಲ್ಲ? ನಂಬಿಕೆ ಐತೆ ಇಲ್ಲ ನಿಮಗೆ? ನಂಬಿಕೆ ಐತಲ್ಲ? ನಂಬಿಕೆ ಇದ್ದ ಮೇಲೆ ಅವ್ರು ಹೇಳಿದ್ರು, ಇಂದಿಂದ ನಾವು ನಮ್ಮವರನ್ನ ಜಾಗ್ರತೆ ಮಾಡೋದು. ನಾಳೆ 19ನೇ ತಾರೀಕಿಗೆ ಏನಿದೆ? ನಿಮ್ಮಲ್ಲೆಲ್ಲ ಮಾತಾಡ್ತಿರಲ್ಲ ನೀವು. ನಾವು ಸ್ವಲ್ಪ ಬೆಳಗಾವದವರು, ಬೈಲು ಸೀಮೆ, ಒಂದು ಸ್ವಲ್ಪ ಜಾಸ್ತಿ ಮಾತುಗಳು ಮಾತಾಡ್ತಿರಲ್ಲ. ಮಾತು ಬರುತ್ತಲ್ಲ, ನನ್ನ ಮಾತು ಅರ್ಥ ಆಗತ್ತಲ್ಲ. 19ನೇ ತಾರೀಕಿಗೇನು? ನನ್ಗೊಂದು ಸ್ವಲ್ಪ ಕಿವಿ ಮಂದಿದಾವೆ. 19ನೇ ತಾರೀಕಿಗೇನು? ಯುಗಾದಿ. ನೀವು ಒಂದು ಕೆಲಸ ಪ್ರಾರಂಭ ಮಾಡಿ, ಯುಗಾದಿ ದಿನ ಏನ್ ಕೊಡ್ತೀರಾ? ಇಲ್ಲಿ ಬೇವು ಬೆಲ್ಲ ಕೊಡ್ತೀರಲ್ಲ, ಬೇವು ಬೆಲ್ಲ ಕೊಡುವಾಗ ನೀವೇನ್ ಮಾಡ್ತೀರಿ? ಏನೋ ಅನ್ಕೋಬೇಡ್ರಿ, ನಾನು ಪಕ್ಕಾ 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 ವೇದ ಪಾಠಶಾಲೆಯನ್ನು ನಡೆಸುವವನು. ಸೂರ್ಯನಾರಾಯಣ ಅವರೇ, ನಮ್ಮಲ್ಲಿ ವೇದ ಕಲಿತವರು ಸುಮಾರು 4800 ಜನ ಹೊರಗೆ ಹೋಗಿದ್ದಾರೆ. ಮೊನ್ನೆ ಬಂದವರು ನೋಡಿ ಬಂದಿದ್ರಿ, ಬಂದಿರಲಪ್ಪ? 500ಕ್ಕಿಂತ ಹೆಚ್ಚು ಹೆಣ್ಮಕ್ಳು ವೇದವನ್ನು ಕಲ್ತಿದ್ದಾರೆ. ಆದ್ರೆ ಒಂದನ್ನು ಹೇಳ್ತೇನೆ, ಪುರೋಹಿತ ಅಂತಾರಲ್ಲ, ಪುರೋಹಿತರಲ್ಲ ಅವ್ರಿಗೆ, ವಿಪ್ರರು ಅಂದ್ರೆ ಪುರೋಹಿತ ಅಲ್ವೇನ್ರಿ? ಪುರೋಹಿತ, ಪುರದ ಹಿತವನ್ನ ಬಯಸುವವನು ಪುರೋಹಿತ. ಪುರದ ಹಿತ ಬಯಸಬೇಕು, ಹೌದಾ? ಹಂಗೆ ಯಾರೋ ದೇಶವನ್ನ ರಕ್ಷಣೆ ಮಾಡ್ತಾರಲ್ಲ, ಅವರು ದೇಶದ ಹಿತವನ್ನ ಹೇಗೆ ಬಯಸ್ತಾರೋ ಪುರದ ಹಿತವನ್ನು ಬಯಸುವವರು. ನೀವೊಂದು ಶುರು ಮಾಡಿ, ಏನು ಅಂತಂದ್ರೆ, ನೀವಲ್ಲೆಲ್ಲ ನಿಮ್ಮದು ಪೂಜಾ ಪರಂಪರೆಗಳಿರ್ಲಿ, ಅದರ ಜೊತೆಯಲ್ಲಿ ನೀವು ಮಾಡ್ತಾ ಇದ್ದೀರಿ, ಅದರಲ್ಲಿ ಎರಡು ಮಾತಿಲ್ಲ. ಜಾತಿ, ಮತ, ಪಂಥ, ಪಂಗಡವನ್ನ ಮೀರಿ ಅವ್ರ ಹತ್ತಿರ ಹೋಗಿ ಅವರನ್ನ ಹತ್ತಿರದಿಂದ ಪ್ರೀತಿಸಿದೀವಿ ಅಂತಂದ್ರೆ ಖಂಡಿತವಾಗಿಯೂ ಬದಲಾವಣೆ ಆಗೇ ಆಗ್ತದೆ. ಆದರೆ ನಾವು ವೇದಿಕೆಯಲ್ಲಿ ಅಷ್ಟೇ ಹೇಳಿಬಿಡುದು ಒಳ್ಳೆಯದಲ್ಲ. ಇದು ಗೊತ್ತಿರಲಿ ನಿಮಗೆ. ನಾ ಹೇಳಿದಾಗ ಕೇಳ್ತೀರಿ ನೀವು? ಕೇಳ್ತಿರೋ ಇಲ್ಲೋ? ಕೇಳ್ತಿರಿಲ್ರಿವಾ? ಇವಾಗ ಕೇಳ್ತೀರಿ ನೀವು? ಏನು ಪ್ರಸಾದ ಮಾಡಿಸಿಲ್ಲ ಏನು ಇವ್ರಿಗೇನು? ನೋಡಿ, ಅವ್ರು ನಿಮ್ ಪರವಾಗಿದಾರ, ಇವ್ರ ಕಡೆ ಕೈ ಮಾಡುವಲ್ರ. ಅವಕ್ಕೆ ಅವ್ರು ಹೇಳಿದ್ರೆ ಕೇಳಲ್ಲ, ಪಾಪ ದೂರ ಇದ್ದಾರೆ. ಅವ್ರು ಕೇಳ್ತಾ ಇದಾರಲ್ಲ, ಅವ್ರು ನೋಡೋಣ. ನಾ ಹೇಳ್ದಂಗೆ ಕೇಳ್ತೀರಿ? ಕೈ ಮೇಲ್ ಮಾಡ್ರಿ. ಆರಾಮಿದ್ದೀರಲ್ಲ ಎಲ್ಲರೂ? ತಲೆ ಮೇಲೆ ಇಟ್ಕೊಳ್ಳಿ, ಮತ್ ಕೈ ಮೇಲ್ ಮಾಡಿ, ಭುಜದ ಮೇಲೆ ಇಟ್ಕೊಳ್ಳಿ, ಮತ್ ಕೈ ಮೇಲ್ ಮಾಡಿ. ನಾನು ಸ್ವಲ್ಪ ನಾ ಹೇಳಿದಂಗೆ ಕೇಳಿದ್ರೆ ಕೈಗಳು ಉಳಿತಾವ, ಮತ್ತೆ ಅದಕ್ಕೆ ಹೇಳ್ತೀನಿ ನಿಮಗೆ. ಮತ್ತೆ ತಲೆ ಮೇಲೆ ಇಟ್ಕೊಳ್ಳಿ, ಮತ್ ಕೈ ಮೇಲ್ ಮಾಡಿ, ಹಣಿ ಮೇಲೆ ಇಟ್ಕೊಳ್ಳಿ, ಮತ್ ಕೈ ಮೇಲ್ ಮಾಡಿ, ಕೆನ್ನೆ ಮೇಲೆ ಇಟ್ಕೊಳ್ಳಿ. ಇದು ಕೆನ್ನೆ ಏನ್ರಿ? ಇದೇನಿದು? ಇದು ಕೆನ್ನೆ ತಾನೆ? ನಾ ಹೇಳಿದಂಗೆ ಮಾಡಿರೋ, ನಾ ಮಾಡಿದಂಗೆ ಮಾಡಿರೋ? ನಾ ಹೇಳಿದಂಗೆ ನೀವು ಮಾಡಲಿಲ್ಲ, ನಾ ಮಾಡಿದಂಗೆ ಮಾಡಿರಿ. ಸ್ವಾಮಿಗಳು ಹೇಳುವುದರಿಂದ ಎಲ್ಲ ಬದಲಾಗತ್ತೆ ಅನ್ನುವ ಹುಚ್ಚತನವನ್ನ ನಾವೀಗ ಬಿಡುವ ಅವಶ್ಯಕತೆ ಇದೆ.
ನಾವು ನಡೆದು ತೋರಿಸಿದರೆ ಸಮಾಜ ನಡೀತದೆ ವಿನ ನಾವು ನುಡಿದು ಬಿಟ್ಟರೆ ಖಂಡಿತವಾಗಿಯೂ ಯಾರೂ ಕೇಳಂಗಿಲ್ಲ. ಇದು ನನ್ನ ಅನುಭವ. ನಾಲ್ಗೆ ಎಷ್ಟಿದಾವು? ಎಷ್ಟು ರೀ? 100%. ನಾಲ್ಗೆ ಎಷ್ಟಿದಾವು ನಿಮ್ಮ? ಅಲ್ಲಿ ಒಂದಿದ್ರೆ ತೋರಿಸ್ರಿ. ನಾಲ್ಗೆ ಎಷ್ಟಿದಾವು? ಅವರು ಹೇಳಿದಾರ, ಅಮ್ಮ ಅಲ್ಲಿಂದ ಪಾಪ ಅವ್ರು ಮಾತಾಡಕ್ ಆಗಲ್ಲ, ಏನು ಮಧ್ಯಾಹ್ನ ಊಟ ಮಾಡಿಲ್ಲ ಅಂದ್ರೆ ಅವರು ಕೈ ಮಾಲ್ ಮಾಡಿ. ನಾಲ್ಗೆಷ್ಟು? ಕಾಲೆಷ್ಟು? ನಾಲ್ಗೆಷ್ಟು? ಕಾಲೆಷ್ಟು? ಒಂದರಷ್ಟು ನುಡಿದರೆ ಎರಡರಷ್ಟು ನಡಿ ಅನ್ನೋ ದೃಷ್ಟಿಯಿಂದ ಭಗವಂತ ಒಂದು ನಾಲ್ಗೆ ಕೊಟ್ಟಿದ್ದಾನೆ, ಎರಡು ಕಾಲು ಕೊಟ್ಟಾನ. ಹೌದಾ? ಅಂದ ಮೇಲೆ ಇನ್ನ ಮೇಲೆ ಸೂರ್ಯನಾರಾಯಣವರ ಮಾತು ನಿಮ್ಗೆ ಇಚ್ಛಾಗಿದಾವ, ಈ ಬಹಳ ಖುಷಿ ಕೊಟ್ಟದ. ಕೊಟ್ಟಿದಾವ ಇಲ್ಲೋ? ಕೊಟ್ಟಿದ್ರೆ ಒಂದು ಜೋರು ಚಪ್ಪಾಳೆ ತಟ್ರಿ. ತಟ್ಟಿ ಒಂದು ಕೆಲಸ ಮಾಡಿ, ಇನ್ನು ಮ್ಯಾಲೆ ನೀವು ಅವ್ರು ಹೇಳಿದ್ರು ನೀವಿನ್ನು ಮಾಡಿ ತೋರಿಸ್ರಿ. ಯುಗಾದಿ ದಿನ ಏನು ಮಾಡುವ ಅವಶ್ಯಕತೆ ಇಲ್ಲ. ಬೇರೆ ಬೇರೆ ಜನಾಂಗದ ಹತ್ತಿರ ಹೋಗಿ ನೀವು ತಾಯಂದ್ರೆ ಹೇಳ್ತೇನೆ ನಿಮಗೆ, ಆರಾಮದಿರಿ, ಮನೆಗೆ ಹೇಗಿದ್ದಾರೆ, ಮಕ್ಕಳು ಏನ್ ಮಾಡಕತ್ತಿದ್ದಾರೆ, ಏನಪ್ಪ ಇಷ್ಟು ಹಿಂಗಾಗಿದಿ, ಒಂದು ಪ್ರೀತಿಯಿಂದ ಮಾತಾಡ್ರಿ. ಮಾತಾಡಿ ನೀವು ರೊಕ್ಕ ಕೊಡಬೇಕಾಗಿಲ್ಲ, ಬೇವು ಬೆಲ್ಲ ಕೊಟ್ಟು ಪ್ರೀತಿ ಕೊಡ್ರಿ ಸಾಕು. ಯಾಕೆ ಹೊರ ಹೋಗ್ತಾರೆ ನೋಡೋಣ? ಮತಾಂತರ ಆದ್ರೂ ಅಂತೀವಲ್ಲ, ಮತಾಂತರ ಆಗ್ಲಿಕ್ಕೆ ನಮ್ಮ ಪ್ರೀತಿಯು ಕೂಡ ಕಡಿಮೆ ಆಗಿದೆ ಅನ್ನೋದು ಕೂಡ ನಾವು ಅರ್ಥ ಮಾಡಿಕೊಂಡು ಬೇಕಾಗಿ ಬದಲಾಗುವ ಅವಶ್ಯಕತೆ ಇದೆ. ನಮ್ಮನ್ನ ನಾವು ಹೇಳೋಣ. ಆದ್ರೆ ನಾವೆಲ್ಲ ಈಗ ನನಗೆ ನಿಜ ಅಂದ್ರೆ ನಮಗೆ ಎತ್ತರ ಕುಂಡ್ರದು ಕಡಿಮೆ, ಹಿಂಗ್ ಕುತ್ಕೊಳ್ಳೋದೇ ಕಡಿಮೆ. ನಮ್ಮನ್ನ 2 ದಿವಸ ನೀವು ಎತ್ತರ ಕುಂಡ್ರಸ ಅವ್ರು ನಿಮ್ಮ ಹತ್ರ ಕರೀರಿ ಸಾಕು, ಬಂದ್ಬಿಡ್ತೀವಿ, ನಾವು ಬಂದ್ಬಿಡ್ತೀವಿ. ನನಗೆ ಬಹಳ ಮುಜುಗುರ ಆದ್ರೆ ನಿಮ್ಮ ಭಾವನೆಗೆ ನಾ ಧಕ್ಕೆ ಕೊಡಲ್ಲ, ನಿಮ್ಮ ಭಾವನೆಯನ್ನ ಪ್ರೀತಿಸ್ತೀನಿ ಕೂತ್ಕೊಂಡೆ. ಅದಕ್ಕೆ 10 ಮಂದಿ ಮನೆಗೆ ಹೋದ್ರು ಹೋಗಿ ನೀವು ಮಾಡ್ಲಿಕ್ಕೆ ಸಾಧ್ಯನಾ? ಸಾಧ್ಯನಾ ಇಲ್ವೋ? ಸಾಧ್ಯನಾ? ಮಾಡ್ತೀರಿ? ಮಾಡೋರೆಲ್ಲ ನೋಡೋಣ ಒಂದೇ ಕೈ ಮಾಡ್ರಿ. ಈ ಸಾಲಾಗ ಕೈ ಎತ್ತಿಸ್ತಾರಲ್ಲ, ನೀವು ಮಕ್ಕಳು ತಾನೇ, ಈಗ ಗುರುಗಳ ಹತ್ರ ಮಕ್ಕಳಾಗಿರ್ಬೇಕು, ಮಾಡ್ತಿರಲ್ಲ. ಬೇವು ಬೆಲ್ಲ ಕೊಡ್ರಿ, ನಿಮ್ಮ ಅಕ್ಕಪಕ್ಕದಲ್ಲಿರೋರ್ಗೆ ಹೋಗಿ. ಬರೀ ಸಂಬಂಧಿಕರಲ್ಲ ಮುಂದೋದು ಹೇಳ್ತೇನೆ, ಕೇವಲ ನಿಮ್ಮ ಜಾತಿಯವರಲ್ಲ, ಬೇರೆ ಬೇರೆದವ್ರ ಹತ್ತಿರ ಹೋಗಿ ನೀವು ಕೊಡಾಕ್ ಶುರು ಮಾಡ್ರಿ. ನಾನು ಇದು ಪ್ರಯೋಗನೂ ಮಾಡಿದ್ದೀನಿ, ಬಹಳಷ್ಟು ಬದಲಾಗ್ತಾರೆ. ಆದ್ರೆ ನಾವು ನಂಬದೇ ಸರಿ ಅಂತ 2 ದಿವಸ ಹೇಳೋದು ಅರ್ಥ ಆಯ್ತಲ್ಲ? ನಂಬದೇ ಸರಿ. ನೀವು ಹೇಳ್ತಾರಲ್ಲ, ಹೆತ್ತವ್ರಿಗೆ ಯಜ್ಞ ಮುದ್ದು ಅನ್ನುವಂಗ ನಂಬದ ಸರಿ, ನಾನೇ ಸರಿ ಅಂತ 2 ದಿವಸ ಹೋಗೋರು ನೀವು. ತಪ್ಪುವುದು ತಪ್ಪಲ್ಲ, ತಪ್ಪನ್ನು ತಪ್ಪಲ್ಲವೆಂದು ಹೇಳುವುದು ತಪ್ಪು. ತಪ್ಪಿನಿಂದಾಗಿ ಮಾಡಿದ ತಪ್ಪನ್ನು ಒಪ್ಪಿಕೊಳ್ಳದೇ ಇರುವುದಕ್ಕಿಂತ ದೊಡ್ಡ ತಪ್ಪು ಇನ್ಯಾವುದಿದೆ? ಯಾರು ತಪ್ಪುವುದಿಲ್ಲ, ಎಲ್ಲರೂ ತಪ್ಪುತ್ತಾರೆ. ತಾನು ತಪ್ಪುವುದಿಲ್ಲವೆಂದು ಎದೆದಟ್ಟಿ ಹೇಳುವ ಎದೆಗಾರಿಕೆ ಯಾರಿಗಿದೆ? ಅಪ್ಪಿ ತಪ್ಪಿ ಹಾಗೆ ಹೇಳಿದರೆ ಹಾಗೆ ಹೇಳುವ ಮೂಲಕ ತಪ್ಪುತ್ತಲಿದ್ದಾರೆ. ತಪ್ಪಿದ ತಪ್ಪನ್ನು ಪ್ರಾಂಜಲವಾಗಿ ಒಪ್ಪಿಕೊಂಡು ಮುಂದೆ ತಪ್ಪಾಗದಂತೆ ನೋಡಿಕೊಳ್ಳುವುದರಲ್ಲಿಯೇ ಜಾನತನದ ಗುಟ್ಟಡಿಗೆದ. ಅದಕ್ಕಾಗಿ ಇಷ್ಟು ದಿನ ಏನು ಮಾಡಿರಿ ಹೋಯ್ತು, ಇಡೀ ದಿನ ನೀವು ಸರಿ ಮಾಡಿರಿ ಅಂತ ಅನ್ನಂಗಿಲ್ಲ. ನಾನು ಸರಿ ಮಾಡಿದ್ರೆ ಹಿಂಗಿರಬಾರ್ದಾಗಿತ್ತು, ಅರ್ಥ ಆಯ್ತಲ್ಲ? ಸರಿ ಮಾಡಿದ್ರೆ ಹಿಂಗಿರಬಾರ್ದಾಗಿತ್ತು. ತಪ್ಪಿದೆ ಅಂದ್ರೆ ನಾನು ಕೂಡ ಕಾರಣನೇ. ನೀವು ಅನ್ಕೋಬಹುದು, ಯಾರ ಕಾರಣ? ನಾ ಕಾರಣ. ಮೊದಲು ಇದೇನಾದ್ರೂ ತಪ್ಪಿದ್ರೆ ನಾನು ಒಬ್ಬ ಜವಾಬ್ದಾರಿ ಮಠಾಧಿಪತಿಯಾಗಿ ನಾನು ಕೂಡ ಕಾರಣನೇ. ಅದನ್ನು ಒಪ್ಪಿಕೊಂಡು ಮುಂದೆ ನಾವು ತಪ್ಪಾಗದಂತೆ ನೋಡ್ತೀವಲ್ಲ, ಅದು ಜಾಣತನ. ಏನಂದೇ ಸರಿ, ನಾ ಬಹಳ ಪ್ರಯತ್ನ ಪಟ್ಟಿ. ಏನಪ್ಪ ಪಟ್ಟೆ? ಏನ್ ಪ್ರಯತ್ನ ಪಟ್ಟಿವಿ ನಾವು? 1 ಸಾರಿ ಶುರು ಮಾಡ್ರಿ. ಇನ್ನೂ ಒಂದು ಹೇಳ್ತೇನೆ ನಿಮಗೆ, ವರ್ಷಕ್ಕೆ 1 ಸಾರಿ ಇಂಥ ವೇದಿಕೆಗಳಿದಾವಲ್ಲ, ಆ ಎಲ್ಲಾ ಜನಾಂಗಗಳನ್ನ ಕರೆಸಿ ನೀವೆಲ್ಲ ಕೆಳ ಕೂತ್ಕೊಂಡು ಅವರ ಕಲೆಯನ್ನು ನೋಡುವಂತ ಒಂದು ಪ್ರಯತ್ನವನ್ನ ಮಾಡಿ ನೋಡಿ. ಆ ಬದಲಾವಣೆಗಳೇ ಬೇರೆ ಇರ್ತಾವೆ ಅನ್ನೋದು ನನ್ನ ಅಭಿಪ್ರಾಯ. ಬಹುಶಃ ನಿಮ್ಗೆ ಗೊತ್ತಿರ್ಲಿ, ಸ್ವರ್ಣವಲ್ಲಿ ಸ್ವಾಮೀಜಿ ಅವ್ರ ಹೆಸರು ಹೇಳ್ತಾರೆ ನೀವು, ನಿಮ್ಗೆ ಗೊತ್ತಿರ್ಲಿ. ಅವ್ರ ಭಜನೆಗಳನ್ನ ಬೇರೆ ಬೇರೆದವರೆಲ್ಲ ಕರೆಸಿ ಪ್ರಯತ್ನವನ್ನ ಶುರು ಮಾಡಿದ್ರು. ನನಗೆ ಅತಿ ಆತ್ಮೀಯರವರು, ನಮಗ್ ಬಹಳಷ್ಟು ಆತ್ಮೀಯರು. ಅವ್ರು ಪ್ರಾರಂಭ ಮಾಡಿದ್ರು, ಎಷ್ಟೋ ಬದಲಾವಣೆಗಳಾದ್ವು ತಾನೆ, ಆಗಿದಾವಿಲ್ರಿ? ನಾವ್ ಯಾಕೆ ಮಾಡ್ಬಾರ್ದು? ಅವರೇ ಅಷ್ಟೇ ಮಾಡ್ಬೇಕಾ?
ಏನ್ ನಮಗೆ ಬರೆದು ಕೊಟ್ಟದ ಅದು? ಸ್ವಾಮಿಗಳಿಗೆ ಬರೆದು ಕೊಟ್ಟಿದ್ದೇನ್ರಿ? ನೀವ್ಯಾಕೆ ಮಾಡಬಾರ್ದು? ನೀವು ಮಾಡಿ. ಸ್ವರ್ಣವಲ್ಲಿ ಸ್ವಾಮಿಗಳು ಮಾಡ್ತಾ ಇದ್ದಾರೆ, ಬಿಡಿ ಅವ್ರಿಗೇನೆ ಪಾಪ. ಭಗವದ್ಗೀತೆ ಅಭಿಯಾನ ಮಾಡ್ತಾ ಇದ್ದಾರೆ, ಅವರೇ ಮಾಡಲಿ, ನಮಗೆ ಯಾಕಾಗಲ್ಲ? ನಾವು ಕೂಡ ಹೊಸ ಹೊಸ ಪ್ರಯತ್ನಗಳನ್ನ, ಸ್ವಾಮಿಗಳದ್ದು ಏನು ಕೆಲಸ ಅಂದ್ರೆ ದಾರಿ ತೋರಿಸೋದು. ನೀವು ಹೊಸ ಮತ್ತೆ ನೀವು ಕೂಡ ಮಾಡಲಿಕ್ಕೆ ಶುರು ಮಾಡಬೇಕು ಅನ್ನೋ ಮಾತನ್ನ ಹೇಳ್ತಾ, ಜೊತೆಗೆ ಆರಂಭದಲ್ಲಿ ನಿರೂಪಣೆ ಮಾಡೋರು ಹೇಳಿದ್ರು, ಇಲ್ಲಿ ಯಾವ ಅರಮನೆ ಅದು? ಬಹುಶಃ ಅಲ್ಲಿ ಶಿವಾಲಯ ಅದ, ಅರಮನೆ ಅದ, ಶಿವಲಿಂಗಗಳನ್ನ ಅಲಕ್ಸ್ ಮಾಡ್ತಾ ಇದ್ದಾರೆ. ಖಂಡಿತವಾಗಿಯೂ ನಿಮ್ಮ ಜೊತೆ ನಾನಿದ್ದೇನೆ. ನಿಮ್ಮ ಜೊತೆ ನಾನು ಅಷ್ಟೇ ಅಲ್ಲ, ಗುರುಗಳಿಗೂ ನಾನು ಹೇಳ್ತೇನೆ, ಅವ್ರು ಕೂಡ ಮಾಡಿ ಅವನ್ನ ಪ್ರಾಚ್ಯ ವಸ್ತು ಇದಕ್ಕೆ ಅವ್ರನ್ನ ಉಳಿಸುವಂತ ಕೆಲಸವನ್ನ ನಿಮ್ಮ ಜೊತೆ ನಾನು ಕೂಡ ಇರ್ತೇನೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆ ಪಡ್ತೇವೆ. ಮುಂದಿನ ಸಾರಿ ಬಂದಾಗ, ಯಾಕಂದ್ರೆ ನಿಮ್ಗೆ ಗೊತ್ತಿರ್ಲಿ, ನಮಗೆ ಈ ಭಾಗದ ಸಾಂಸ್ಕೃತಿಕ ಎಲ್ಲವನ್ನ ತೋರಿಸುವಂತ ಅಪರೂಪದ ವ್ಯಕ್ತಿ ರಾಘವೇಂದ್ರ ಅವರು. ಬಹುಶಃ ನೆಕ್ಸ್ಟ್ ಬಂದಾಗ ನಾವು ಹೋಗಿ ಬರೋಣ್ರಿ, ಹೋಗಿ ನೋಡ್ಕೊಂಡು ಬರೋಣ. ಯಾಕಂತಂದ್ರೆ ಅದು ಉಳಿಬೇಕು, ಒಳ್ಳೆ ಕಾರ್ಯವನ್ನ ಮಾಡಿದಿರಿ ಅನ್ನೋ ಮಾತನ್ನ ಹೇಳ್ತಾ, ಜೊತೆಗೆ ನೀವೆಲ್ಲರೂ ಕೂಡ ಆ ಪ್ರಯತ್ನಗಳನ್ನ ಮಾಡಬೇಕು. ಆಮೇಲೆ ಇನ್ನೊಂದು ಮಾತನ್ನ ಹೇಳಿದ್ರು, ನಿಮಗೆ ಇನ್ನು ಮೇಲೆ ನಿಮ್ಮ ಮಕ್ಕಳ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸ್ರಿ. ನಿಮ್ಮ ಮಕ್ಕಳಿಗೆ ಆರೋಗ್ಯದ ಬಗ್ಗೆ ನೀವು ಯಾರು ಕಾಳಜಿ ವಹಿಸಂಗೇ ಇಲ್ಲ. ಅವ್ರು ಏನ್ ಮಾಡಿದ್ರು ಬಿಟ್ಟು ಬಿಡ್ತೀರಿ. ಹೋಗು ಮುಂದೆ ನಿಮ್ಗೆ ಗೊತ್ತಿರ್ಬೇಕು. ನೀವೆಲ್ಲ ಅಪ್ಪ ಬಂದಾನ ಏನ್ ಮಾಡಂತ ಹೇಳ್ತೀರಿ? ಏನಿದು ಏನಿದೆ ಅಂದ್ರೆ ನೋಡಿ ಹೆಂಗ ಹೇಳ್ರಿ, ಏನೋ ಹೇಳ್ರಿ, ನನಗೊಂದು ಮನ್ರಿ, ಏನೋ ಹೇಳ್ರಿ, ಪರವಾಗಿಲ್ಲ, ಜೋರಾಗಿ ಹೇಳಿ, ಏನೋ. ಇದು ನನ್ನ ಸಂಸ್ಕೃತಿನ. ಮಗುವಿಗೆ ಎದೆ ಹಾಲು ಕುಡಿಸಲಾರಳು ಆಧುನಿಕ ತಾಯಿ ಒಳಯ್ಯ, ಬಾಟ್ಲೆ ಹಾಲು ಕುಡಿಸಿ ಚಾಕ್ಲೇಟ್ ತಿನ್ನಿಸಿ ಪಾಪ್ ಸಾಂಗು ಹಾಡುವಳಯ್ಯ, ಅವ್ವ ಅಪ್ಪ ಮರೆಸಿ ಮಮ್ಮಿ ಡ್ಯಾಡಿ ಕಲಿಸಿ ಕುಣಿಸುವಳಯ್ಯ, ಸ್ವದೇಶಿ ಸಂಸ್ಕೃತಿ ಮರೆಸಿ ವಿದೇಶಿ ಸಂಸ್ಕೃತಿ ಕಲಿಸಿ ಹಾಡುವಳಯ್ಯ, ಮುಂದೆ ಗೋಳಾಡುವಳಯ್ಯ, ಹುಕ್ಕೇರೀಶ ಇವಳಿಗೆ ಕನ್ನಡತಿ ಹೇಗೆನ್ನಲಯ್ಯ. ಚಪ್ಪಾಳೆ ನೋಡ್ರಿ. ಹೋಗುವಾಗ ನೀವು ಯಾರು ಇಂಗ್ಲಿಷ್ ಕಲಿಸ್ಬೇಡ್ರಿ ಅಂತ ಹೇಳಂಗಿಲ್ಲ. ಕಲಿಸ್ರಿ, ನೀವು ಎಲ್ಲಾ ಭಾಷೆ ಕಲಿಸ್ರಿ, ಇಂಗ್ಲಿಷ್ ಸಂಸ್ಕೃತಿ ಯಾಕೆ ಕಲಿಸ್ತೀರಿ? ಹೋಗು ಮುಂದೆ ಇನ್ನು ಮ್ಯಾಲ ಹಿಂದೂ ಸಮಾವೇಶದೊಳಗ್ ನೀವು ಭಾಗಿಯಾಗಿದ್ದು ಕರೆ ಇತ್ತು ಅಂತಂದ್ರೆ ನಿಮ್ಮ ಮಕ್ಕಳಿಗೆ ಏನದು ಏನು ಟಾಟಾ ಮುಂದ ಹೇಳ್ರಿ, ಪರವಾಗಿಲ್ಲ, ಚಂದ ಹೇಳ್ತೀರಿ. ಟಾಟಾ ಬಾಯ್ ಬಾಯ್. ನೀವು ಟಾಟಾ ಅಂತೀರಿ, ಅವ್ ಬಾಯ್ ಬಾಯ್ ಅಂತಾನ. ಮುಗಿದೋತ್ ಇಷ್ಟ ಅಲ್ಲ. ಟಾಟಾ ಕಲಿಸಿದವ್ರು ಯಾರು? ನೀವೇ ತಾನೆ. ಹೋಗೋ ಮುಂದೆ ನಮಸ್ಕಾರ ಮಾಡಪ್ಪ, ಗುರುಗಳದಾರ ನಮಸ್ಕಾರ ಮಾಡು ಅಂತ ಒಂದು ಸಾರಿ ಶುರು ಮಾಡಿದ್ರೆ ಸಂಸ್ಕೃತಿ ಉಳಿಸಬಹುದಾಗಿತ್ತೋ ಇಲ್ಲೋ? ಯಾರ ಕಾರಣ? ಯಾರ ಕಾರಣ? ನೀವೇ ಕಾರಣ ತಾನೆ. ಮನೆಯ ಮೊದಲು ಪಾಠ ಶಾಲೆ, ಜನನಿ ತಾನೇ ಮೊದಲ ಗುರುವು, ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು ಅಂತ. ಅದಕ್ಕೆ ನಮ್ಮ ಸಂಸ್ಕೃತಿ ಉಳಿಸ್ಬೇಕಾಗಿತ್ತು ಅಂತಂದ್ರೆ ಮನೆ ಮೊದಲ ಪಾಠಶಾಲೆ ಆಗ್ಬೇಕು. ಹೌದಾ? ಅದರಿಂದ ನಾವು ಎಚ್ಚರಗೊಳ್ಳಬೇಕು. ನಾವು ಉಳಿದದ್ದು ಯಾಕೆ ಮಾತಾಡ್ತಾ ಇಲ್ಲ ಅಂತಂದ್ರೆ ಸೂರ್ಯನಾರಾಯಣ ಅವರು ಎಲ್ಲಾ ಹೇಳ್ಬಿಟ್ಟಾರೆ. ಏನು ಉಳಿಸಿದ್ರೇನ್ರಿ ಏನಾದ್ರು? ಎಲ್ಲ ಹೇಳಿದ್ಮೇಲೆ ಮತ್ ನಾ ಏನಾರ ಹೇಳ್ಬೇಕಲ್ಲ, ಅಷ್ಟು ದೂರಿಂದ ಬಂದಿನಂತ ಏನೋ ಹೇಳಾಕತ್ತೀನಿ ಅಷ್ಟೇನೆ. ಬಹಳ ಒಳ್ಳೆಯ ವಿಚಾರಗಳು ಅವ್ರು ಹೇಳಿದ್ದಾರೆ. ಅದಕ್ಕೆ ಎಲ್ಲವನ್ನ ಬಿಡ್ತಾ ಇದ್ದೀವಿ, ಅದು ಉಳಿಬೇಕು. ದೂರವಾಣಿ ಬಂತು, ಓಲ ಎಲ್ಲಿ ಹೋಯ್ತು? ದೂರದರ್ಶನ ಬಂತು, ಆಕಾಶವಾಣಿಯಲ್ಲಿ ಹೋಯ್ತು. ಚಲನಚಿತ್ರ ಬಂತು, ರಂಗಭೂಮಿಯಲ್ಲಿ ಹೋಯ್ತು. ಡಿಸ್ಕೋ ಡ್ಯಾನ್ಸ್ ಬಂತು, ಭರತನಾಟ್ಯ ಎಲ್ಲಿ ಹೋಯ್ತು? ಕಾರು ಗಾಡಿ ಬಂತು, ಕುದುರೆ ಗಾಡಿ ಎಲ್ಲಿ ಹೋಯ್ತು? ಗಣಕ ಯಂತ್ರ ಬಂತು, ಬರಳಚ್ಚು ಯಂತ್ರ ಎಲ್ಲಿ ಹೋಯ್ತು? ಹುಕೇರೀಶ ಯಂತ್ರ ಮಾನವ ಬಂತು, ಸ್ವತಂತ್ರ ಮನ ಎಲ್ಲಿ ಹೋಯ್ತು? ಅದಕ್ಕಾಗಿ ನಮ್ಗೆಲ್ಲ ಕಳ್ಕೊಳ್ತಾ ಇದೀವಿ. ಅವ್ರು ಹೇಳಿದ್ರಲ್ಲ, ತಾಳಗಳು ಹೋಗ್ಯಾವ, ಈಗೇನ್ ಬಂದತ್ತ ಕೈಯಾಗ? ಬೇತಾಳ ಬಂದದಂತ ಹೇಳಿ. ಬಹುಶಃ ನಿಮ್ಗೆ ಇನ್ನೂ ಗೊತ್ತಿರ್ಲಿ, ಮಕ್ಕಳಿಗೆ ಸಂಸ್ಕಾರವನ್ನು ಕೊಡಿ. ನಾವು ಹೇಳಾಕತ್ತೀವಲ್ಲ, ಈಗ ಮೊಬೈಲ್ ಬ್ಯಾಡ್ ಅಂತೀವಿ ನಾವು, ಮೊಬೈಲ್ ನಾವು ಬ್ಯಾಡ್ ಅಂತೀವಿ, ಸ್ವಾಮಿಗಳು ಬ್ಯಾಡ್ ಅಂತೀವಿ. ನನ್ನ ಕೈಯಾಗೋ ಮೊಬೈಲ್ ಐತಿ. ಅವ್ರು ಹೇಳ್ತಾರು, ನೀನಲ್ಲಪ್ಪ ಸ್ವಾಮಿ ಮೊಬೈಲ್ ಬ್ಯಾಡ್ ಅನ್ನಕತ್ತಿ, ನಿನ್ ಕೈಯಾಗ ಐತಿ ಅಂತಾರ. ಏನ್ ಮಾಡೋದಾಗ? ನೀವು ಮೊಬೈಲ್ ಬಳಸ್ರಿ, ಕರೆ ಮೊಬೈಲ್ದೊಳಗೆ ಮಕ್ಕಳು ಏನು ನೋಡ್ತಾ ಇದ್ದಾರೆ ಅನ್ನೋದನ್ನ ಗಮನಿಸಿ. ಇದು ಬಹಳ ಮುಖ್ಯವಾಗಿರುವಂತದ್ದು. ಮೊಬೈಲ್ ಬಳಸಬೇಡಿ ಅನ್ನೋದಲ್ಲ, ಏನ್ ನೋಡ್ತಾ ಇದ್ದಾರೆ, ಅವ್ರು ಏನು ಕಲಿತಾ ಇದ್ದಾರೆ. ಬಹುಶಃ ಗೊತ್ತಿರ್ಲಿ, ಎಲ್ಲದರಿಂದನೂ ಕೂಡ ಒಳ್ಳೆಯದನ್ನ ತಗೋಬೇಕು.
ಆದ್ರೆ ಅದನ್ನೆಲ್ಲಾನು ಕೂಡ ಬಿಟ್ಕೋತ ಹೊಂಟಿ ಬಂದ್ರೆ ಪ್ರಯೋಜನ ಆಗಂಗಿಲ್ಲ. ಬಹಳ ಅದ್ಭುತವಾದ ಹಿಂದೂ ಸಮಾವೇಶವನ್ನು ಮಾಡಿದಿರಿ. ಪ್ರವೀಣ್ ಬಂದ ತಕ್ಷಣ ಅವ್ರ ರಾಘವೇಂದ್ರ ಅವ್ರು ಹೇಳಿದ್ರಿ, ಯಾವ್ರ ಈ ಕಡೆ ಅದ್ ನನಗೆ ಪಕ್ಕಾ ಕನ್ನಡ ಅರ್ಥ ಆಗಿಲ್ಲ, ಎಷ್ಟು ಚೇರ ಅವ್ರು ಅಂದ್ರು, ಇಲ್ಲ 700 ಇದಾರೆ, 500 ಅಂತೂ ಕೊಡ್ಬೋದು. ಜಾಸ್ತಿ ಕುಡಿದಾರ ಕಡಿಮೆ ಕುಡಿದಾರಪ್ಪ ಪ್ರವೀಣ? ಜಾಸ್ತಿ ಇದಾರೆ ತಾನೆ. ನಮ್ಮಲ್ಲಿ ಇಚ್ಛಾಶಕ್ತಿ ಇತ್ತು ಅಂತಂದ್ರೆ 100ಕ್ಕೆ 100 ಯಶಸ್ವಿ ಆಗ್ತದೆ ಅನ್ನೋದಕ್ಕೆ ಈ ಕಾರ್ಯಕ್ರಮ ನಿದರ್ಶನ. ಬಹಳ ಅದ್ಭುತವಾಗಿ, ಬಹುಶಃ ಅವರೆಲ್ಲ ಹೇಳೋದು ನೋಡಿದ್ರೆ ನಾನೇನೋ ಒಂದು 200-300 ಮಂದಿ ಇರ್ಬೋದು ಅನ್ಕೊಂಡಿವಿ. ನೀವೆಲ್ಲ ಬಂದಿದ್ದೀರಿ ಅಂದ ಮ್ಯಾಲ ಸೂರ್ಯನಾರಾಯಣ ಅವರೇ, ನಮ್ಮ ಹಿಂದುತ್ವ ಉಳಿತದೋ ಇಲ್ಲೋ? ಉಳಿದೇ ಉಳಿತದೆ. ಎಂದು ಯಾರಿಂದನೂ ಏನೋ ಮಾಡಕ್ ಆಗಂಗಿಲ್ಲ. ಆದರೆ 1 ಲಕ್ಷದಲ್ಲಿ ಇಟ್ಕೊಳ್ಳಿ, ನೀವು ಎಲ್ಲರನ್ನ ಪ್ರೀತಿ ಮಾಡಿ, ನಂದೇನೋ ಅಭ್ಯಂತರ ಇಲ್ಲ. ಏನ್ ಮಾಡಿ? ಪ್ರೀತಿ ಮಾಡಿ. ಏನ್ ಮಾಡಿ? ಪ್ರೀತಿ ಮಾಡಿ. ಅಂದ್ರೆ ಪ್ಲೀಸ್ ಮಾಡೋದನ್ನ ನಿಲ್ಲಿಸ್ರಿ. ಈ ಪ್ಲೀಸ್ ಮಾಡೋದಲ್ಲ, ಬಹಳ ಅಪಾಯಕಾರಿ ಇದು. ಇವರು ಪ್ರೀತಿ ಮಾಡ, ಹೌದಪ್ಪ ನೀ ಬಂದಿ, ನೀನು ಬಂದೆ, ನಾನು ಬಂದೆ, ನೀನು ಬಂದೆ, ಇಷ್ಟೇ ಇರ್ಬೇಕು. ಹೌದಾ ಅನ್ನೋದು ನಿಮ್ಗೆ ಗೊತ್ತಿರ್ಲಿ. ನಮ್ಮಲ್ಲಿ ಏನೋ ಅನ್ಕೋಬೇಡಿ, ಅವನಿಗೆ ಕನ್ನಡ ಬರ್ತಿರ್ತದ್ರಿ, ಕನ್ನಡ ಬರುತ್ತೆ ಅವನಿಗೆ. ಮತ್ತು ಎಷ್ಟು ಗುಲಾಮಗಿರಿ ಅಂದ್ರೆ ಅವನಿಗೆ ಮಾತು ಅವನ ಭಾಷೆಯಲ್ಲಿ ನಾವು ಮಾತಾಡೋದು. ನಾವೊಂದೊಂದ್ಸರಿ ಹೇಳಿದೆ, ಕನ್ನಡ ಬರತ್ತ ಮಾತಾಡಯ್ಯ. ಅವ್ರು ಕೂಡ ಇಲ್ರಿ ಅಜ್ಜಾರ್ ನಾ ಹೇಳಿದ್ರೆ ಕರೆ ಇವ್ರು ಮಾತಾಡ್ತಾರೆ ಅನ್ಕೊಂಡು ನಾನು ಮಾತಾಡ್ತೀನಿ ಅಂತ ಹೇಳಿ ಬೇರೆದವ್ರು ಹೇಳುವಾಗ ಗುಲಾಮಗಿರಿಯಲ್ಲಿ ಯಾರಿದ್ದೀವಿ ಅರ್ಥ ಮಾಡ್ಕೊಡ್ರಿ. ಇನ್ನೊಂದು ನಿಮಗೆ ಮುಂದುವರೆದು ಹೇಳ್ತೀನಿ, ಸಾಧ್ಯವಾದಷ್ಟು ನಿಮಗೆ ಯಾರ ಒಬ್ರು ಕೆಲಸ ಮಾಡ್ತಾ ಇದ್ರು, ನಮ್ಮವರು ಯಾವುದೇ ಒಂದು ವ್ಯಾಪಾರ ಮಾಡ್ತಾ ಇದ್ರು ಅನ್ಕೊಳ್ಳಿ, ಅವ್ರಿಗೆ ಪ್ರೋತ್ಸಾಹ ಕೊಡಿ. ಎಲ್ಲೆಲ್ಲೋ ಹೋಗಿ ಏನೇನೋ ತಗೊಂಡ್ಬರ್ತಿರಲ್ಲ, ಇವ್ರ ಕಡೆ ಯಾಕೆ ತಗೊಳಂಗಿಲ್ಲ ಅಂತ ತೆಗಿರ್ಬೇಕು. ನಾ ಹೇಳುದಿಲ್ಲ, ಅಕ್ಕಪಕ್ಕದವ್ರ ಜೊತೆ ನೀವು ವ್ಯಾಪಾರ ಮಾಡಂಗಿಲ್ಲ. ನಿಮ್ಮವ್ರ ಅಲ್ಲದೆ ಇರೋವ್ರ ಕಡೆ ವ್ಯಾಪಾರ ಬಹಳ ಚಂದ ಮಾಡ್ತೀರಿ. ಯಾಕೆ ಮಾಡ್ತೀರಿ? ಇದು ನಿಮ್ದು ತಪ್ಪು ತಾನೆ. ನಮ್ಮವರನ್ನ ಆರ್ಥಿಕವಾಗಿ ಬೆಳೆಸಬೇಕು, ಸಾಮಾಜಿಕವಾಗಿ ಬೆಳೆಸಬೇಕು, ಧಾರ್ಮಿಕವಾಗಿ ಬೆಳೆಸಬೇಕು. ಬೆಳೆಸಿದ್ರೆ ಮಾತ್ರ ನಮ್ಮ ಹಿಂದುತ್ವ ಉಳಿತದ ಇಲ್ಲೋ? ಅದಕ್ಕೆ ಇವತ್ತಿಂದ ನೆನಪಲ್ಲಿಟ್ಕೊಳ್ಳಿ ತಾಯಂದಿರ, ನೀವೇನಾದ್ರೆ ಗಟ್ಟಿ ಆದ್ರಿ ಅಂದ್ರೆ ಯಾರೇನು ಮಾಡಕ್ಕಾಗಂಗಿಲ್ಲ. ಯಾರು ಫೋಟೋ ಕೊಡ್ತಾರ? ಫೋಟೋ ಕೊಡೋ ಮುಂದೆ ಪೂಜೆ ಮಾಡಿರಲ್ಲ, ಯಾರು ಫೋಟೋ? ಅದು ಯಾರ್ದ್ರಿ? ನಿಂಬದೇ. ನೀವೇ ಪೂಜೆಗೊಳ್ತಾ ಇದ್ದೀರಿ. ನೀವೇ ಪೂಜೆಗೊಳ್ಳುವಂತ, ನಿಮ್ಮನ್ನೇ ಪೂಜಿಸುವಂತ ಯಾವುದಾದರೂ ಪ್ರಪಂಚದಲ್ಲಿ ದೇಶ ಇತ್ತು ಅಂತಂದ್ರೆ ಅದು ಯಾರ್ದು? ಭಾರತ. ಯಾವುದು? ಜೋರಂಗ್ ಹೇಳ್ರಿ, ಯಾವುದು? ಭಾರತ. ಅಂದ ಮೇಲೆ ತಾಯಂದ್ರೆ ನೀವು ಎಚ್ಚೆತ್ತುಕೊಳ್ಬೇಕು. ಅವ್ರು ಇನ್ನೊಂದು ಹೇಳಿದ್ರು, ಇನ್ನು ಮೇಲೆ ಹೆಣ್ಮಕ್ಳು ನೀವೇನದಿರಲ್ಲ, ಇನ್ನೇನು ಓದುವ ಹೆಣ್ಮಕ್ಳು ಒಂದು ಕೆಲಸ ಮಾಡ್ರಿ, ನಿಮ್ಮನ್ನ ಒಳ್ಳೆಯ ದೃಷ್ಟಿಯಿಂದ ನೋಡಿದ್ರು ಅಂದ್ರೆ ಅವರಿಗೆ ಹರಸ್ರಿ. ನಿಮ್ಮನ್ನ ಕೆಟ್ಟ ದೃಷ್ಟಿಯಿಂದ ನೋಡಿದ್ರು ಅಂದ್ರೆ ನೀವು ದುರ್ಗೆಯಾಗಿ ನಿಲ್ಬೇಕು. ಆಗ ಉಳಿತದೆ. ಅದಕ್ಕಾಗಿ ನೀವೆಲ್ಲರೂ ಕೂಡ ಆ ನಿಟ್ಟಿನ ಕಾರ್ಯವನ್ನ, ಬಹಳಷ್ಟು ಅದ್ಭುತ ಕಾರ್ಯವನ್ನ ಮಾಡಿದಿರಿ. ನನಗೂ ಮಾತಾಡ್ಬೇಕು ಅನ್ನೋ ಇಚ್ಛೆನೆ, ಆದ್ರೆ ಸಮಯಕ್ಕೆ ನೀವು ಬಹಳ ದೂರ ಮನೆಗೆ ಹೋಗ್ಬೇಕಾಗಿರೋದ್ರಿಂದ ಜಾಸ್ತಿ ಹೊತ್ತ ನಾನು ಮಾತಾಡೋದು ಬೇಡ ಅನ್ಕೊಂಡು ಸೂರ್ಯನಾರಾಯಣ ಅವರು ಅನೇಕ ವಿಚಾರಗಳನ್ನು ಹೇಳಿದ್ದಾರೆ. ಇದು ಯಾವ್ದಿದು? RSS ಅಲ್ಲ, RSS ಯಾವುದು? ಜೋರಂಗ್ ಹೇಳ್ರಿ, ಯಾವುದು? RSS. ಇದು ಏನು ಕೇಳಿದ್ರು ಎಸ್ಸೆ. ತಮ್ಮ ವೇದ ಕೇಳ್ತೀಯಾ? ಎಸ್. ಸೇವಾ ಕೇಳ್ತೀಯಾ? ಎಸ್. ಸಂಸ್ಕೃತ ಕೇಳ್ತೀಯಾ? ಎಸ್. ಇಲ್ಲ ನೀನು ಅಪ್ಪ ತೆಪ್ಪಿ ನೀನೇನಾದ್ರೂ ನನ್ನ ದೇಶವನ್ನ ಸಂರಕ್ಷಣೆ ಮಾಡ್ಲಿಕ್ಕೆ ಎಲ್ಲದಕ್ಕೂ ತಯಾರಿದೆಯಾ? ಅರ್ಥ ಆಯ್ತಲ್ಲ? ಅದಕ್ಕೂ ಎಸ್ ಅನ್ನೋದೇ RSS. ಯಾವುದನ್ನು ನೋ ಅನ್ನದೇ ಇರೋದೇ RSS. ಗೊತ್ತಿರಲಿ ನಿಮಗೆ. ಅದಕ್ಕಾಗಿ ಆ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಬಹಳಷ್ಟು ಸಂಘಟಿತರಾಗಿ ಕಾರ್ಯವನ್ನ ಮಾಡ್ತಾ ಇದ್ದೀರಿ. ಎಲ್ಲಾ ಕಡೆ ಹಿಂದೂ ಸಮಾವೇಶವನ್ನ ಒಂದೊಂದು ದಿನ ಮಾಡ್ತಾ ಇದಾರಲ್ಲ, ಒಂದೊಂದು ದಿನ ಮಾಡ್ತಾ ಇದ್ದಾರೆ. ಏನ್ ಮಾಡ್ತಾ ಇದ್ದಾರೆ ನಿಮ್ಮೂರಾಗೂ? ಹೇಳ್ರಿ, ಒಂದೊಂದು ದಿನನ 2-2 ದಿನ? ಒಂದೊಂದು ದಿನನ 2-2 ದಿನ? ಮತ್ ಒಂದೊಂದು ದಿನ ಮಾಡಕ್ ಇಷ್ಟೇ ಕಷ್ಟಪಡಕತ್ತೀರಿ. ನಿಮ್ಮ ಸಮಾವೇಶ ಒಂದು ದಿನ ಅಲ್ಲ,
ಇದು ಮುಕ್ತಾಯ ಅಲ್ಲ, ಇದು ಏನು ಆರಂಭ. ಹಾಗಾದ್ಮೇಲೆ ದಿನ ಸ್ಟೇಜ್ ಹಾಕ್ಬೇಕನು ಅಲ್ಲ ಸ್ವಾಮಿ. ನೀವು ಎಲ್ಲೆಲ್ಲ ಹೋಗ್ತಿರಲ್ಲ ಅದು ಸಮಾವೇಶವಾಗಿ ಮಾರ್ಪಡಬೇಕು. ನೀವು ಕುತ್ಕೊಂಡಿರ್ತಿರಲ್ಲ, ಹಾಳು ಹರಟೆ ಹೊಡಿತಿರಲ್ಲ, ಅದನ್ನ ನಿಲ್ಲಿಸಿ ನಮ್ಮ ದೇಶದ ಬಗ್ಗೆ, ನಮ್ಮ ನಾಡಿನ ಬಗ್ಗೆ, ನಮ್ಮ ಎಲ್ಲಾ ವಿಚಾರ ಬಗ್ಗೆ ಹೇಳುವಂತ 4 ಮಂದಿ ಕೂಡಿ ಮಾಡೋದು ಕೂಡ ಅದು ಸಮಾವೇಶನೇ. ಅದು ಏನಾಗ್ತದೆ ಅಂತಂದ್ರೆ ಇವತ್ತಿಂದ ಆರಂಭಗೊಳ್ಳಿ, ನೋಡೋಣ. ನಾನು ಯಾವಾಗ ಬರ್ತೀನಿ ಗೊತ್ತಿಲ್ಲ. ನೀವು ಅನ್ಕೊಂಡಂಗ ಈ ಸ್ವಾಮಿಗಳು ಬೇರೆದವರೇ ಇದ್ದಾರೆ. ನೀವು ಒಂದ್ ಸ್ವಲ್ಪ ನಮ್ಮ ಕಡೆ ಹೋಗ್ರಿ. ನಮ್ಮ ಕರೆ ಏನ್ ಮಾಡಿದ್ರು ಅಂದ್ರೆ ನಮ್ಮ ಕರೆ ಮುಂದೆ ಬಾಳತ್ನ ಹೇಳ್ತೀನಿ, ಟೈಮು ಹಿಂಗೆ ಅನ್ಕೊಂಡ ಹೋಗ್ತೀವಿ. ಅದಕ್ಕೆ ನಿಮ್ಮ ಊರುನು ಕೂಡ ಬದಲಾವಣೆಯನ್ನ ತರುವಂತ ಸಮಾವೇಶದ ಇದೇನು ಆರಂಭದ ದಿನ ಆಗ್ಲಿ ಅನ್ನೋ ಮಾತನ್ನ ಹೇಳ್ತಾ, ಮುಂಬರುವ ದಿನಗಳೊಳಗೆ ಎಲ್ಲರನ್ನೂ ಕರ್ಕೊಂಡು ಬನ್ರಿ, ಎಲ್ಲರನ್ನೂ ಪ್ರೀತಿಸ್ರಿ. ಎಷ್ಟು ದಿನ ರೀ? 4 ದಿನ ಕಾ ಜಿಂದಗಿ ಹೈ, 4 ದಿನದ ಜೀವನ ರೀ. ಎಲ್ಲರನ್ನ ಪ್ರೀತಿ ಪ್ರೇಮದಿಂದ ನೋಡ್ಕೊಂಡು ನಮ್ಮವ ಅನ್ಕೊಂಡು ಬದುಕಿದ್ರಿ ಅಂದ್ರೆ ಖಂಡಿತವಾಗಿಯೂ ಈ ಹಿಂದೂ ಸಮಾಜ ಆಗು ಈಗೂ ಮುಂದು ಯಾವಾಗೂ ಅಜರಾಮರ. ನೆನಪಲ್ಲಿಟ್ಟುಕೊಳ್ಳಿ, ನಮಗೆ 2026 ಇಸ್ವಿಯವರಲ್ಲ, ನಾವು ಸಾವಿರಾರು ವರ್ಷಗಳ ಹಿಂದೆ ಇರೋರು. ಯಾವಾಗ ಗೊತ್ತೇ ಇಲ್ಲ ಎಷ್ಟು ವರ್ಷ ಹಿಂದೆ ಅನ್ನೋದು. ಅಷ್ಟು ವರ್ಷದ ಹಿಂದೆ ಇರುವವರು ನಾವು ಇಂದೂ ಇದೀವಿ, ಮುಂದೂ ಇರ್ತೀವಿ. ಯಾಕಂತಂದ್ರ ನಮ್ಮ ಹಿಂದೆ ಧರ್ಮ ಇದೆ ಅನ್ನೋ ದೃಷ್ಟಿಕೋನದಿಂದ ಅನ್ನೋ ಮಾತನ್ನ ಹೇಳ್ತಾ ನಿಮಗೆಲ್ಲರಿಗೂ ಶುಭವನ್ನ ಕೋರಿ, ಕಾರ್ಯಕ್ರಮ ಯಶಸ್ವಿ ಆಗ್ಯದ. ನಿಮಗೆಲ್ಲರಿಗೂ ಶುಭವನ್ನ ಕೋರಿ, ನೀವೇನು ಶ್ರಮ ಪಟ್ಟಿದ್ದೀರಲ್ಲ ಇಷ್ಟೆಲ್ಲ ಮಾಡ್ಲಿಕ್ಕೆ ಬಹಳಷ್ಟು ಹುಡುಗರು ಶ್ರಮ ಪಟ್ಟಿದ್ದಾರೆ, ಹಿರಿಯರು ಶ್ರಮ ಪಟ್ಟಿದ್ದಾರೆ. ಎಲ್ಲಾ ಹಿರಿಯರ ಆಶೀರ್ವಾದದ. ಅದಕ್ಕೆ ನಿಮ್ಮೆಲ್ಲ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಶಿವರಾಮ್ ಅವರನ್ನೇ ಮೊದಲು ಮಾಡಿಕೊಂಡು, ಉಳಿದವ್ರ ಹೆಸರು ಇದರಲ್ಲಿ ಇಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ ನಿಮಗೆ. ಎಲ್ಲರೂ ಏನು ಕೆಲಸ ಮಾಡಿದಿರಲ್ಲ, ಯುವಕರು, ಹಿರಿಯರು, ತಾಯಂದಿರು, ನಿಮಗೆಲ್ಲರಿಗೂ ಕೂಡ ಭಾರತ ಮಾತೆ ಒಳ್ಳೆಯದನ್ನ ಮಾಡ್ಲಿ. ಬರುವಂತ ಹೊಸ ವರ್ಷ ಯಾವುದು? ನಮ್ದು ಹೊಸ ವರ್ಷ ಯುಗಾದಿ. ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ ಅನ್ನೋ ಹಾಗೆ ನಿಮಗೆ ಮೊದಲೇ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನ ಹೇಳ್ತಾ, ಎಲ್ಲರೂ ನಮ್ಮ ದೇಶವನ್ನ ರಕ್ಷಣೆ ಮಾಡೋಣ, ನಾವು ಹಿಂದೂಗಳಾಗಿ ಬದುಕೋಣ ಅನ್ನೋ ಮಾತನ್ನ ಹೇಳ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೇನೆ. ಜೈ ಗುರು ಶಾಂತ್.